ಇವತ್ತೊಂದು ಸ್ವಲ್ಪ ಆಫ್ ಎನರ್ಜಿಯಲ್ಲಿ ಎದ್ದಿದ್ದೀನಿ. ಮನೆ ನೋಡ್ಬಿಟ್ರೆ ಏನಂತೀರೋ, ಫುಲ್ ಮನೆ ಮೆಸ್ಸಿ ಆಗಿದೆ ಎಲ್ಲ. ನನಗೂ ಕೊಡು ಮನು. ತೆಂಗಿನಕಾಯಿ ಬೇಡ ನನಗೆ, ಸೀಬೆಹಣ್ಣು ಕೊಡು. ಸೀಬೆಹಣ್ಣು ಕೊಡು. ನಾನು ಏನು ತಿಂತೀನಿ ಅದನ್ನ ಕೊಡಬಲ್ಲೆ, ನಿನಗೇನಾದ್ರು ಬೇರೆ ಬೇಕಾದ್ರೆ ತಗೋಬೇಕು. ಇವರೊಬ್ರು ಒಂದು ತೆಂಗಿನಕಾಯಿ ಒಡೆದಿಟ್ರೆ 2 ಹೋಳುನು ಒಂದೇ ದಿನ ಖಾಲಿ ಮಾಡಾಕ್ತಾರೆ. ಒಳ್ಳೇದೇ ಅಲ್ವಾ ಹೆಲ್ತಿಗೆ, ತಿನ್ಲಿ ಬಿಡಿ ಏನಂತೆ. ನನಗೆ ಸೀಬೆಹಣ್ಣು ತಿನ್ನಬೇಕು ಅಂತ ಆಸೆ, ಬಟ್ ಇವಾಗ ಇನ್ನೂ ರಿಕವರ್ ಆಗ್ತಾ ಇದ್ದೀನಿ. ತಿಂದರೆ ಪುನಃ ಎಲ್ಲಿ ಅಟ್ಕಾಯಿಸ್ಕೊಳ್ಳೋದು ಜ್ವರ ಅಂತ ಭಯ, ಅದಕ್ಕೆ ಕೊಡ್ತಾ ಇಲ್ಲ. ಏನು ಹೇಳ್ತಾ ಇದೆ, ಮನೆ ಕಂಪ್ಲೀಟ್ ಮೆಸ್ಸಿ ಆಗೋಗಿದೆ. ಮನೆ ಕ್ಲೀನೇ ಮಾಡಿಲ್ಲ. 3-4 ಡೇಸ್ ಆಯಿತು. ತಲೆ ಸ್ನಾನ ಮಾಡಿನೇ ನಾನು 3 ಡೇಸ್ ಆಯಿತು. ನಂಬ್ತೀರಾ? ಒಂಥರ ಎಲ್ಲ ಆಯ್ಲಿ ಥರ ಆಗೋಗ್ಬಿಟ್ಟಿದೆ. ಜಾಸ್ತಿ ಬೆಡ್ಡಲ್ಲೇ ಇರ್ತಾ ಇದ್ನಲ್ಲ ಮಲ್ಕೊಂಡು. ಎಲ್ಲಿ ಅಂದರೆ ಅಲ್ಲಿ ಎಲ್ಲ ಬಿಸಾಕಿದ್ದೀನಿ. ಬಟ್ಟೆ 2 ರೌಂಡು ವಾಶ್ ಮಾಡಿರೋ ಬಟ್ಟೆ ತಂದು ಇಲ್ಲಿ ಡಂಪ್ ಮಾಡಿರೋದು ಫೋಲ್ಡೇ ಮಾಡೋಕ್ಕಾಗಿಲ್ಲ. ಒಳ್ಳೆ ಹಂಗೆ ಹಾಕೊಂಡು ಹಂಗೆ ವಾಶ್ ಹಾಕ್ಬೋದು ಅಲ್ವಾ? ಅದು ಫೋಲ್ಡ್ ಮಾಡಿ ಪುನಃ ಎತ್ತಿಟ್ಟು ಪುನಃ ತೆಗ್ದು ಹಾಕ್ಕೊಂಡು ಸುಮ್ಮನೆ ವೇಸ್ಟ್ ಆಫ್ ಟೈಮು ಅಲ್ವಾ? ನಂದರಿಗೆ ಬರ್ತಾ ಇದೆ. ಕರೆಕ್ಟು. ಅಡುಗೆನೂ ಅಷ್ಟೇ, ಸುಮ್ಮನೆ ಹೋಗಿ ಸ್ಟವ್ ಮೇಲೆ ಬೇಯಿಸ್ಕೊಂಡು ಅದೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ವೇಸ್ಟ್ ಆಫ್ ಟೈಮು. ಹಂಗೆ ಎಲ್ಲಾನು ಮಿಕ್ಸ್ ಹೊಡ್ಕೊಂಡು ತಿಂದ್ರೆ ಆಯ್ತು. ಅದ್ರ ಬದಲು ಹೋಟ್ಲಿಗೆ ಹೋಗಿ ತಿನ್ಕೊಂಡ್ಬರ್ಬೋದಲ್ಲ. ಹೋಟ್ಲವರು ಅದೇ ಬೇಯಿಸೋದು ತಾನೇ. ಎಲ್ಲ ಒಂದೇ. ಹೋಟ್ಲಿಗೆ ಹೋಗಿ ದುಡ್ಡು ಕೊಟ್ರೆ ಅವರೇ ಕೊಡ್ತಾರೆ, ತಿನ್ಕೊಂಡ್ ಬರ್ಬೋದು. 2 ಅವರ್ ಕುಕ್ಕಿಂಗ್ ಅಲ್ಲಿ ವೇಸ್ಟ್ ಮಾಡೋದು 15 ಮಿನಿಟ್ಸ್ ಅಲ್ಲಿ ಆಗೋಗ್ತಿತ್ತು. ಇನ್ನು 1.25 ಗಂಟೆ ಟೈಮ್ ಬರುತ್ತೆ. ಜೊತೆಗೆ ಒಂದಷ್ಟು ಕಾಯಿಲೆಗಳು ಕೊಟ್ಟು ಕಳಿಸ್ತಾರೆ ತಗೊಂಡೋಗಿ ಅಂತ. 14 ವರ್ಷ ತಿಂದಿದೀವಂತೆ, ಆವಾಗ್ಲೇ ಏನು ಆಗಿಲ್ಲ. 14 ಇಲ್ಲಿ ಇನ್ನೂ ಜಾಸ್ತಿ ವರ್ಷ. ಅದಕ್ಕೆ ಮತ್ತೆ ಇವಾಗ ಮುಟ್ಟಿದ್ರೆ ಮುನಿ ತರ ಆಡೋದು. ಎಂತದ್ದು ಏನೋ ಒಂದು ಗಾದೆ ಹೇಳ್ತಾರಲ್ಲ, ತೀರ್ಥ ತಂಡ್ರೆ ಶೀತ, ಮಂಗಳಾರತಿ ತಂಡ್ರೆ ಉಷ್ಣ ಅಂತ. ಅದಕ್ಕೆ ಇವಾಗ ಇಷ್ಟು ಸೆನ್ಸಿಟಿವ್ ಆಗಿರೋದು. 20 ಇಯರ್ಸ್ ಲೆಕ್ಕ ಆಗ್ತದೆ. 20 ಇಯರ್ಸ್ ಹೋಟ್ಲಲ್ಲಿ ತಿಂದಿರೋದು? ಮಮ್ಮಿ ಇದ್ದಾಗ ಎಲ್ಲಿ ನೀನು ಹೋಟ್ಲಲ್ಲಿ? ನಾನು 96ಗೆ ಹೊರಟೋದ್ನಲ್ಲ ಕಾಲೇಜಿಗೆ. ಅಲ್ಲಿಂದ ತಿಂತಾ ಇರೋದು ನಮ್ಮ ಹೋಟ್ಲಲ್ಲಿ. ನಾನು BDS ಮಾಡಕ್ ಹೋದ್ನಲ್ಲ, ಅವಾಗ್ಲಿಂದ ಹಿಡಿದು ಎಲ್ಲಿರುವೆಯೋ ಅಂತ ಆಗ್ಬಿಟ್ಟಿದೆ ಲೈಫ್, ಹೋಟೆಲ್ ಲೈಫ್. ಸೊ ಇವಾಗ ಏನಿಲ್ಲ, ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಇವಾಗ ಬ್ರೇಕ್ ತೊಗೊಂಡು ಬ್ರೇಕಲ್ಲಿದ್ದೀನಿ. ಈ ಗ್ಯಾಪಲ್ಲಿ ಹೋಗಿ ಬಟ್ಟೆ ಮಡಿಸಿಟ್ಬಿಟ್ಟು ಕೂದಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ. 3 ಡೇಸ್ ಆಗಿದೆಯಲ್ಲ, ಒಂಚೂರು ಹಿಚ್ಚಿಂಗ್ ಬರ್ತಾ ಇದೆ. ಅದಕ್ಕೆ ಎಣ್ಣೆ ಹಚ್ಚಿ ನಾಳೆ ಟ್ಯೂಸ್ಡೇ ಸ್ನಾನ ಮಾಡೋಣ, ತಲೆ ಸ್ನಾನ ಅಂತ ಅಂದ್ಕೊಂಡಿದ್ದೀನಿ. ಏನು ಮನು, ಓದ್ಲಾ ಅವಳು? ಹೋಗೋಳ ಅವಳು ಒಂದೇ. ಇಲ್ಲಿ ಬಂದ್ಲು ನೋಡಿ. ಎಲ್ಲೋದ್ಲ ಅವಳು? ಓಡ್ಬಿಟ್ಲಾ? ಎಲ್ಲಿ ಮಲಗಿದ್ಲು? ಬೆಡ್ರೂಮಲ್ಲಿ. ಎಲ್ಲೆಲ್ಲಿಂದ ಬರ್ತಾವಳು ಅವಳು? ಏನೋ ಕೆಟ್ಟ ಕೆಲಸ ಮಾಡ್ಕೊಂಡು ಬಂದಿರ್ತಾಳೆ, ಅದಕ್ಕೆ. ಏನೋ ಅವರಿಬ್ರದ್ದು ನಡೀತಾ ಇದೆ ಅಲ್ಲಿ ರಾಜ್ಬರ್ಗೆ. ಏನೋ ಕೆಟ್ಟ ಕೆಲಸ ಮಾಡ್ಕೊಂಡು ಬಂದಿರ್ತಾಳೆ, ಅದಕ್ಕೆ ಮನು ಕರೆದ್ರೆ ಎದ್ರುಕೊಂಡು ಓಡೋಗ್ತಾವಳೆ. ಅವಳು ಯೋಚನೆ ನಮಗೆ ಗೊತ್ತು ಅದು ಅಂತ. ಅವಳೇನಾರ ಕೆಟ್ಟ ಕೆಲಸ ಮಾಡ್ಕೊಂಡು ಬಂದಾಗಲೇ ಈ ಥರ ಆಡೋದು, ಇಲ್ಲಾರ ಕರೆದ ತಕ್ಷಣ ಬರ್ತಾಳೆ ಹತ್ರಕ್ಕೆ. ಟೈಮ್ ಎಷ್ಟಿರ್ಬೋದು ಹೇಳಿ? ಇವಾಗ ಸಂಜೆ 5 ಗಂಟೆ ಆಗಿದೆ. 5 ಗಂಟೆಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ರಿಕವರ್ ಆಗಿ ನಾರ್ಮಲ್ ರೊಟೀನಿಗೆ ಬರ್ತಾ ಇದ್ದೀನಲ್ಲ ಅಂತ ಯಾಕೋ ಮನ್ಸಾಗ್ಲಿಲ್ಲ, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟೆ. ಇವಾಗ ಬಟ್ಟೆ ಮಡ್ಸಕ್ ಬಂದಿದ್ದೀನಿ. ಜೊತೆಗೆ ಇವತ್ತು ಆನಿಯನ್ ತರಿಸ್ದೆ ಮನು ಕೈಲಿ. ಆನಿಯನ್ ಎಷ್ಟು ಕಲರ್, ಎಷ್ಟು ರೆಡ್ ಆಗಿ ಹೆಂಗಿದೆ, ಚೆನ್ನಾಗಿದೆ. ತುಂಬಾ ಸ್ವಲ್ಪ ಹಸಿ ಇದೆ ಅನ್ನಿಸ್ತಾ ಇತ್ತು. ಹಾಗಾಗಿ ಅದು ಮಾಯಿಶ್ಚರ್ ಇದ್ರೆ ಇದಾಗತ್ತಲ್ಲ ಅನ್ಕೊಂಡು, ಬಿಸಿಲು ಬೀಳತ್ತೆ ಅನ್ಕೊಂಡು ಅಲ್ಲಿ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಹಾಕಿದ್ದೀನಿ, ಸ್ವಲ್ಪ ಡ್ರೈ ಆಗಲಿ ಆಮೇಲೆ ಎತ್ತಿಡೋಣ ಅಂತ. ಸೊ ಬ್ರೇಕಲ್ಲಿ ಇದ್ದೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಹೋಗಿ ಬೇಗ ಬಟ್ಟೆ ಮಡಿಸ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ಆಫೀಸಿಗೆ ಕುತ್ಕೋಬೇಕು. ಟೈಮು ಸಂಜೆ 6:30 ಆಗ್ತಾ ಬಂತು. ಕಾಫಿ ಟೈಮು. 1 ರೌಂಡ್ ಕಾಫಿ ಕುಡಿದ್ವಿ. ಬಟ್ ಇಬ್ರಿಗೂ ಏನಾದರೂ ಸ್ಪೈಸಿಯಾಗಿ ಖಾರ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಏನು ತಿಂದರೂ ಟೇಸ್ಟೇ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಮನುನ ಕನ್ವಿನ್ಸ್ ಮಾಡಿ ಇವಾಗ ಮಸಾಲೆ ಪುರಿ ತಿನ್ನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಪ್ಪ? ಹೌದು, ಹೋಣ. ಅಪರೂಪಕ್ಕೆ ಒಪ್ಕೊಬಿಟ್ಟಿದ್ದಾರೆ. ನನ್ಗೆ ಆಲೇ 2-3 ಡೇಸಿಂದನೇ ತಿನ್ನಬೇಕು ಅನ್ನಿಸ್ತಾ ಇತ್ತು. ಕೇಳಿದ್ರೆ ಬೈತಾ ಇದ್ರು. ಇವತ್ತು ಓಕೆ ನಡಿ, ಒಂದೇ 1 ಪ್ಲೇಟ್ ತಿನ್ಕೊಂಡು ಬರೋಣ, 1 ಪ್ಲೇಟ್ ತೊಗೊಂಡು ಇಬ್ರು ಶೇರ್ ಮಾಡೋಣ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ನೋಡೋಣ. ಈ ಟೈಮಲ್ಲಿ ಬೆಂಗಳೂರಲ್ಲಿ ಯಾವುದೇ ಸ್ಟ್ರೀಟ್ ನೋಡೋದಕ್ಕೂ ಖುಷಿ ಆಗುತ್ತೆ. ಎಲ್ಲ ಕಡೆ ಗಣೇಶನ ಡೆಕೋರೇಷನ್ ಮಾಡಿರ್ತಾರೆ. ಇದು ಹೀಗಿದೆ, ಹೋಗ್ತಾನೇ ಇದೆ ಇದು ಡೆಕೋರೇಷನ್. ಏನೋ ಫುಲ್ಲು ಸ್ಟ್ರೀಟ್ ಸೇರಿ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ.
ತುಂಬ ದಿನ ಆದಮೇಲೆ ಚಾಟ್ಸ್ ತಿನ್ನೋಕ್ಕೆ ಬಂದಿದ್ದೀವಲ್ಲ, ಇದು ಯಾವುದೋ ಒಂದು ಹೊಸ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ ಇವತ್ತು. ಯಾವಾಗಲೂ ಒಂದ್ಸಲ ಹಿಂಗೆ ಕಾರಲ್ಲಿ ಪಾಸ್ ಆಗ್ತಾ ನೋಡಿದ್ದೆ. ಇಲ್ಲಿ ನೋಡೋಕ್ಕೇನ ಆ್ಯಂಬಿಯನ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ತುಂಬ ಎಕ್ಸ್ಪೆಕ್ಟೇಷನಲ್ಲಿ ಬಂದಿದ್ದೀನಿ. ದಹಿ ಸೇವ್ ಪುರಿ. ಸೇವ್ ಅಂದ್ರೆ ಏನು ಗೊತ್ತಾ? ಗೊತ್ತು. ಏನು ಹೇಳು? ಮಿಕ್ಸ್ಚರ್ ಥರ ಆಗ್ತದೆ. ಚಿಕ್ಕದು ಪ್ಲೇಟ್ ಚಪಾತಿ ಪಚ್ಚಿ ಥರ ಇರ್ತದಲ್ಲ ಅದು. ಒಂದು ಸಮೋಸ ಮಸಾಲ, ಇನ್ನೊಂದು ದಹಿ ಸೇವ್ ಪುರಿ. ಏನೋ ಎಣ್ಣೆ ಕುಡಿಯೋ ರೇಂಜಿಗೆ ಒಂದು ಚಾಟ್ಸ್ ತಿನ್ಕೊಂಡು ಬಂದಮೇಲೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇದೆ. ಬಟ್ ಏನು ಹೇಳ್ಕೊಳ್ಳೋ ಥರ ತುಂಬ ಏನು ಇಷ್ಟ ಆಗಲಿಲ್ಲ ನಮಗೆ. ಹೆಂಗೆ ಅನ್ನಿಸ್ತು ಮನು? ಗಲೀಜಾಗಿತ್ತು. ಆ್ಯಂಬಿಯನ್ಸ್ ಚೆನ್ನಾಗಿದೆ, ಬಟ್ ಆ್ಯಂಬಿಯನ್ಸ್ ತಕ್ಕಂಗೆ ಚಾಟ್ಸ್ದು ಟೇಸ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ಬಾಯಿ ಕೆಟ್ಟಿದೆ, ಅದರೊಳಗಡೆ ಅದು ತಿಂದು ಇದ್ದಿದ್ದು ಬಾಯಿ ಕೆಟ್ಟಂಗೆ ಆಯಿತು. ಏನೋ ನಾನು ದಹಿ ಸೇವ್ ಪುರಿ ತೊಗೊಂಡಿದ್ದೆ. ದಹಿ ಇದ್ರೆ ಒಂದು ಸ್ವಲ್ಪ ತಂಪಾಗಿರತ್ತೆ ಅಂತ. ನೀನೇನು ತೊಗೊಂಡಿದ್ದು? ನಾನು ಏನು ಕೊಟ್ಟ, ನಾನು ಏನು ಕೇಳಿದೆ ಅನ್ನೋದೇ ಮರ್ತೋಯ್ತು. ಸಮೋಸ ಚಾಟ್ ಅಂತ. ಕರೆಕ್ಟ್, ಸಮೋಸ ಚಾಟ್ ತಗೊಂಡಿರು. ನಾನು ಟೇಸ್ಟ್ ಕೂಡ ಮಾಡಿಲ್ಲ ಅದನ್ನ. ಸ್ವಲ್ಪ ಖಾರ ಇರುತ್ತೆ, ಬೇಡ ಮತ್ತೆ ಹಾಲು ಎಲ್ಲ ಇರುತ್ತಲ್ಲ ಅಂತ ಅಂದ್ಕೊಂಡು. ಓಕೆ, ಇವಾಗ ಕಾಫಿ ಟೈಮ್. ಕಾಫಿ ಕುಡಿತಾ ಇದ್ದೀವಿ. ನಾನು ಆ್ಯಸ್ ಯೂಶುವಲ್ ಹಾಲು ಕುಡಿತಾ ಇದ್ದೀನಿ. ಆಹಾ, ಬಿಸಿ ಬಿಸಿ ಏನಾದ್ರು ತಗೊಂಡಾಗ ಆ ಟೇಸ್ಟ್ ಬರೋದೇ ಒಂದು ಮಜಾ. ಏನಂತೀರಾ? ಹೌದು. ಸೊ ಹುಡುಕ್ತಾ ಇದೆಯಾ ಇವಾಗ? ನಾನು ಒಂದು ವೀಕಿಂದನೂ ಬೈತಾ ಇದ್ದೀನಿ, ಹುಷಾರಾದ ತಕ್ಷಣ ನೀನು ನೆಕ್ಸ್ಟ್ ಮಾಡೋ ಕೆಲಸ ಏನು? ಜಿಮ್. ನೆನ್ನೆ ನೈಟ್ ಕಂಡೀಷನ್ ಹಾಕಿದ್ದೀನಿ, ಇವತ್ತು ಹೋಗಿ ನೀನ್ ಜಿಮ್ಮಿಗೆ ಸೇರ್ಕೊಂಡೇ ಬರ್ಬೇಕು ಅಂತ. ಸಾಹೇಬ್ರು ಕಿವಿ ಮೇಲೆ ಹಾಕೊಳ್ಳಲ್ಲ, ಇಲ್ಲಿ ಕುತ್ಕೊಂಡು ಹುಡ್ಕಾಡ್ತಾರೆ. ನಾನು ಆಲ್ರೆಡಿ ಜಿಮ್ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ದೀನಿ, ಇದೇ ಜಿಮ್ಮಿಗೆ ಸೇರ್ಕೊ ನೀನು ಅಂತ. ಇದೇ ಸೇರ್ಕೊಬಿಡ್ತೀವಿ. ಈಗ ಹೋಗೋಣ, ಹೆಂಗೆ ಜಾಯಿನ್ ಆಗ್ಬಿಡು. 9 ಗಂಟೆಗೆ ಇರತ್ತೆ ಅದು 9 ಗಂಟೆಗೆ ಅಲ್ಲೇ ಇರ್ತದೆ ಜಿಮ್. ಜಿಮ್ ಇರತ್ತೆ, ಜಿಮ್ ಓನರ್ ಇರ್ಬೇಕಲ್ಲ. ಇರ್ತಾರೆ. ಬಿಲ್ಡಿಂಗ್ ನೇನು ಎತ್ಕೊಂಡು ಹೋಗಿ ಇಟ್ಕೊಳಕ್ಕಾಗತ್ತ ಅವ್ರ ಮನೆಗೆ? ಟೈಮು 10 ನಿಮಿಷ ಇದೆ 1 ಗಂಟೆಗೆ. ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗೋಯ್ತು. ನನಗಲ್ಲ, ಮಂಜುವಿಗೆ. ಅದಕ್ಕೆ ಮಂಜು ಅವ್ರು ಏನು ಮಾಡಿದ್ರು, ಇಲ್ಲಿ ಚಪಾತಿಗೆ ಇಟ್ಟು ಕಲ್ಸಿದ್ರು. ಅದಕ್ಕೆ ನಾವು ಹೇಳ್ದ, ಮಂಜು ಆಲ್ರೆಡಿ ಇವತ್ತು ಟ್ಯೂಸ್ಡೇ 12 ಗಂಟೆ ಕ್ರಾಸ್ ಹೋಗೋಗಿದೆ, ಹೋಟೆಲ್ ಓಪನ್ ಇರತ್ತೆ, ಬನ್ನಿ ಬಿರಿಯಾನಿ ಕೊಡ್ತೀನಿ ಅಂತ ಹೇಳ್ದೆ. ಅದಕ್ಕೆ ಮೇಡಮ್ ಅವರು ಇವಾಗ ರೂಮ್ ಒಳಗೆ ಹೋಗಿ ರೆಡಿ ಆಗ್ತಾ ಇದ್ದಾರೆ. ಸೊ ಫೋನ್ ಮಾಡಿ ಬಿರಿಯಾನಿಗೆ ಆರ್ಡರ್ ಪ್ಲೇಸ್ ಮಾಡ್ಬಿಟ್ಟಿದೀನಿ. ಬಟ್ ಅಲ್ಲಿ ಇನ್ನ ಡ್ರೈ ಏನಿದೆ ಅನ್ನೋದು ಗೊತ್ತಿಲ್ಲ. ಡ್ರೈ ಸಿಕ್ಕಿದ್ರೆ ತಗೊಂತೀವಿ, ಇಲ್ಲ ಅಂದ್ರೆ ಹಂಗೆ ಬರ್ತಾ ಇರ್ತೀವಿ. ಸೊ ಈಗ ಪೇಡ್ ಪೂಜಾ ಹೋಗಿ ಮಸ್ತ್ ಬಿರಿಯಾನಿ ತಿನ್ಕೊಂಡ್ ಬರ್ತೀವಿ. ರೆಡಿನಾ? ನೋಡಪ್ಪ, ಬಿರಿಯಾನಿ ತಿನ್ನೋದಕ್ಕೆ ಹೆಂಗೆಲ್ಲ ರೆಡಿ ಆಗ್ತಾವ್ರೆ. ಬಿರಿಯಾನಿ ತಿನ್ನಕ್ಕಲ್ಲ, ಸಡನ್ ಆಗಿ ಹೊಟ್ಟೆ ಆಗ್ಬಿಡ್ತು, ಮಲ್ಕೊಂಡಿದ್ದೆ. ಖಾಲಿ ರೋಡು, ದೆವ್ವಗಳು ಓಡಾಡೋ ಹೊತ್ತಲ್ಲಿ ನಾವು ಬಿರಿಯಾನಿ ಪಾರ್ಸಲ್ ತರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 10-15 ಮಿನಿಟ್ಸ್ ಇದೆ ಅದು ಹೋಟೆಲ್ ತಾಜ್. ಸೊ ಹೋಗಿ ತಂದ್ಬಿಟ್ಟು ತಿನ್ನೋದಕ್ಕೆ ನೋಡಿ. ಇದು ಲೈಫ್. ಇದನ್ನ ನಾವು ಅಲ್ಲಿ NSR ನಗರಲ್ಲಿ ಇದ್ದಾಗ ತುಂಬಾ ಮಾಡೋವು. ಅಲ್ಲಿ ಮಾಡ್ಬೋದು, ಯಾಕಂದ್ರೆ ಅಲ್ಲಿ 2 ಗಂಟೆವರೆಗೂ ಓಪನ್ ಇರುತ್ತೆ ಹೋಟೆಲ್, ಎಲ್ಲ ಹೋಟೆಲ್. ಅದು ಸ್ವಲ್ಪ ಹ್ಯಾಪ್ನಿಂಗ್ ಪ್ಲೇಸ್ ಅಲ್ವಾ, ಹಂಗಾಗಿ 2 ಗಂಟೆ ತನಕ ಓಪನ್ ಇರುತ್ತೆ ಎಲ್ಲ ಹೋಟೆಲ್ಗಳು. ಎಷ್ಟೋ ಸರಿ ಮಿಡ್ ನೈಟ್ ಹೋಗ್ಬಿಟ್ಟು ತಂದೂರಿ ಚಿಕನ್ ಪಾರ್ಸಲ್ ತಂದ್ಬಿಡ್ತೀವಿ ನಾವು ಅಲ್ಲಿಂದ. ಅದು ಯಾವುದಕ್ಕೂ ನಾವು ಹೋಗ್ತಾ ಇದ್ದಿದ್ದು ಹೋಟೆಲು ಬೇಜಾನ ಎಲ್ಲ ಕಡೆನೂ. ಇಲ್ಲಿ ಬಂದಮೇಲೆ ಈ ಒಂದು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಮಿಡ್ ನೈಟಲ್ಲಿ ಹುಡ್ಕೊಂಡು ಹೋಗ್ತಾ ಇರೋದು ಫುಡ್. ನಾವು ಬರೋ ಅಷ್ಟರಲ್ಲಿ ಬಿರಿಯಾನಿ ರೆಡಿ ಇದೆ. ನಿಮಗೋಸ್ಕರ ವೇಟಿಂಗ್. ನಾವು ಕ್ಲೋಸಿಂಗ ಈಗ? ನೀವು ಹೋದ್ರೆ ನಾವು ಶಟರ್ ಡೌನ್. ಓಕೆ. ನಾನು 2 o'clock ಇರ್ತಾರಲ್ಲ, ಏನೋ ರೂಲ್ಸ್ ಮಾಡಿದ್ದಾರೆ. ರೂಲ್ಸ್ ಮಾಡಿದ್ರೆ ನಮ್ಮ ಇಲ್ಲಿ ಡಿಪಾರ್ಟ್ಮೆಂಟ್ ಬಿಡ್ಬೇಕಲ್ಲ ನಮಗೆ. ಸೊ ಬಿರಿಯಾನಿ ತಗೊಂಡು ಶಟ್ಟರ್ ಕ್ಲೋಸ್ ಮಾಡಿಸಿ ಬಂದಿದ್ದೀವಿ. ಈಗ ಫಸ್ಟ್ ಹಾಕೊಂಡು ತಿನ್ಬಿಟ್ಟು ಮಲ್ಕೋಬೇಕು ಬೇಗ. ಟೈಮ್ ಆಲ್ರೆಡಿ 1:05 ಆಗೋಯ್ತು. 15 ಮಿನಿಟ್ಸಲ್ಲಿ ಹೋಗಿ ತಗೊಂಡು ಮನೆಗೆ ಬಂದಿದ್ದೀವಿ ನೋಡಿ. ಖಾಲಿ ರೋಡ್ ಅಲ್ವಾ, ಯಾರು ಇರಲಿಲ್ಲ. ನಾವೇ ರಾಜ ನಾವೇ ರಾಣಿ ರೋಡಲ್ಲಿ. ಪಾಪ ನಮಗೋಸ್ಕರ ಕಾಯ್ಕೊಂಡಿದ್ದಲ್ಲ, ಅದು ಇಂಪಾರ್ಟೆಂಟ್. ಬಟ್ ನನಗೆ ಒಂದೇ ಒಂದು ಏನ್ ಗೊತ್ತಾ ಅರ್ಥ ಆಗಿರೋದು, ಇವಾಗ 2 o'clock ಪರ್ಮಿಷನ್ ಇದೆ. ಬಟ್ ಏನಂದ್ರೆ ಇಲ್ಲಿ ಈ ಏರಿಯಾದಲ್ಲಿ ಯಾರು ಓಪನ್ ಮಾಡಲ್ಲ. ಅದೇ ಓಪನ್ ಮಾಡಲ್ಲ ಅಂದ್ರೆ ಸ್ಟೂಡೆಂಟ್ಸ್ಗಳಿರೋ ಜಾಗದಲ್ಲಿ ಅಂದ್ರೆ ಬರ್ತಾರೆ ಸ್ಟೂಡೆಂಟ್ಸ್ ಮೇಲೆ ಏನು ರಿಲೈ ಆಗಿಲ್ಲ. ಬಟ್ ಪಬ್ಲಿಕ್ ಅಲ್ಲಿ ನಮ್ದು ಏರಿಯಾನಲ್ಲಿ ಪಬ್ಲಿಕ್ ಅಷ್ಟೊಂದು ಜನ ಇರ್ತಾರೆ, ಅಂದ್ರೆ ಓಡಾಡ್ತಾರೆ. ಆಚೆ ನೈಟ್ ಲೈಫ್ ಅಲ್ಲಿ ಜಾಸ್ತಿ ಚೆನ್ನಾಗಿದೆ. ಈ ಏರಿಯಾನಲ್ಲಿ ನೈಟ್ ಲೈಫೇ ಇಲ್ಲ. 7 ಗಂಟೆ 8 ಗಂಟೆ ಆದ್ಮೇಲೆ ಮ್ಯಾಕ್ಸಿಮಮ್ ಎಲ್ಲ ಡೌನ್ ಡ್ರಾಪ್ ಆಗ್ಬಾರ್ದು. ಅಲ್ಲಿ 7 ಗಂಟೆ 8 ಗಂಟೆ ಮೇಲೆ ಜಾಸ್ತಿ ಆಗ್ತೈತಿ. ಇನ್ನು 2 ಗಂಟೆ ಆಕ್ಚುಲಿ ಎಷ್ಟೋ ಸಲ ನಾವು ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆಲ್ಲ ಹೋಗ್ತಿದ್ವಿ. ಯಶವಂತಪುರದಲ್ಲಿ ಒಂದು ಹೋಟ್ಲ್ ಇದೆ, ಅದ ಹೆಸರು ಮೋಸ್ಟ್ಲಿ ಪ್ಯಾರಡೈಸ್.
ಆಯ್ತಾ, ರೈಲ್ವೆ ಸ್ಟೇಷನ್ ಹೋಗೋ ಜಾಗದಲ್ಲಿ ಅವನ ಹತ್ರ ನೀನು ಎನಿ 24 hours ಹೋದ್ರೆ ನಿಂಗೆ ಊಟ ಸಿಗುತ್ತೆ. ಇವಾಗ 2 o'clock ಅಂತ ಹೇಳೋರಲ್ಲ, 2 o'clock ವರೆಗೂ ಓಪನ್ ಇರುತ್ತೆ. 2 o'clock ಆದ್ಮೇಲೆ ಏನ್ ಮಾಡ್ಬಿಡ್ತಾನೆ, ಶಟರ್ ಹಾಕ್ತಾನೆ. ಅಲ್ಲೋಗಿ ನಿಂಗೆ ನಾಕ್ ಮಾಡಿದ್ರೆ ಶಟರ್ ತೆಗಿತಾನೆ, ಒಳಗೆ ಹೋಗ್ಬಿಟ್ಟು ತಿರ್ಗಾ ಶಟರ್ ಹಾಕ್ತಾನೆ. ಹಾಗೆ ಬಿಸಿ ಬಿಸಿ ನಿಂಗೆ ಬಿರಿಯಾನಿ ಸಿಗುತ್ತೆ 3 ಗಂಟೆ ಬೆಳಿಗ್ಗೆ ಜಾವದಲ್ಲಿ. ಸೊ ಇವಾಗ ತುಂಬಾ ಟೈಮ್ ಲೇಟ್ ಮಾಡೋದು ಬೇಡ, ಹೊಟ್ಟೆ ಕವ ಕವ ಅಂತ ಇದೆ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming